ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಕ್ಯಾರೆಟು, ಬೀಟ್ರೂಟು, ಕೋಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ನೀರನ್ನು ಕಾಯಿಸ್ತಾ ಇದ್ದೀನಿ. ಅದು ಯಾಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಒಂದಿಷ್ಟು ಅನ್ನ ಉಳಿದಿತ್ತು. ಆ ಅನ್ನನ ಯಾಕೆ ವೇಸ್ಟ್ ಮಾಡೋದು ಅಂತ ಆ ಅನ್ನಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಕಲ್ಲುಪ್ಪು ಮತ್ತು ಮೆಣಸಿನ್ಕಾಯಿ ನಾನು ರೊಟ್ಟಿಲಿ ಹಾಕ್ತಾಯಿಲ್ಲ. ಸೊ ಒಂದೇ ಸಲ ಮಿಕ್ಸಿಲಿ ಹಾಕ್ಬಿಟ್ಟು ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿಗಳನ್ನ ಹಾಕಿಬಿಟ್ಟು ಅದರಲ್ಲಿ ರುಬ್ಕೊಳ್ಬೋದು. ಅನ್ನ ಹಾಕೋದಕ್ಕೆ ಅನ್ನ ಈ ಥರ ರುಬ್ಕೊಂಡು ಹಾಕಿದ್ರೆ ರೊಟ್ಟಿ ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ ಇದು ನಮ್ಮಮ್ಮ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅನ್ನ ರುಬ್ಕೊಂಡಾದ್ಮೇಲೆ ಇಲ್ಲಿ ನಾನೇನು ಬಾಣಲಿ ತೋರಿಸಿದೆ ಅದರಲ್ಲಿ ಒಂದು 3 ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ 1-2 ಸ್ಪೂನು ಗೋಧಿ ಹಿಟ್ಟು, ಇನ್ನೊಂದೆರಡು ಸ್ಪೂನು ರಾಗಿ ಹಿಟ್ಟು, ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನೀವು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ನಾನು ಇದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ, ಏನೋ ಟೇಸ್ಟ್ ಕೊಡುತ್ತೆ ಅಂತಂದು ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉಳಿದ ಹಿಟ್ಟನ್ನು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಹಿಟ್ಟುಗಳನ್ನ ಹಾಕ್ಕೊಂಡಾದ್ಮೇಲೆ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಬಾಣಲೆಯಲ್ಲಿ. ಇದಕ್ಕೆ ಒಂದಿಷ್ಟು ನಾನು ಚಿರೋಟಿ ರವೆನ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ರವೆ ಹಾಕಿದ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಂದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನಾನು ರುಬ್ಲಿಕ್ಕೆ ಹಾಕಿದ್ದೆ. ಸೊ ಹಾಗಾಗಿ ಬೇಕಂದರೆ ಇನ್ನು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ಬೋದು, ಬೇಡ ಅಂದರೆ ಪರವಾಗಿಲ್ಲ. ನೀವು ಮುಂಚೆನೇ ಉಪ್ಪು ಜಾಸ್ತಿ ಹಾಕಿದರೆ ಪರವಾಗಿಲ್ಲ, ಇಂಚೂರು ಕಮ್ಮಿ ಆಗುತ್ತೆ ಅಂದರೆ ನೋಡಿಕೊಟ್ಟು ಹಾಕ್ಕೊಳ್ಬೋದು. ಉಳಿದಿರೋ ಅನ್ನ ಏನು ರುಬ್ಬಿಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಬಾಣಲಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಳ್ಳು ಕೂಡ ಕೆಲವೊಂದು ಸಲ ಹಾಕ್ಕೊಳ್ತಾ ಇರ್ತೀನಿ. ಬೇಕಂದರೆ ಕೆಲವರು ಹಾಕ್ಕೊಳ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಎಳ್ಳು ಕೂಡ ಒಂದೊಳ್ಳೆ ರುಚಿ ಕೊಡುತ್ತೆ. ಮಾಮೂಲಾಗಿ ನಾವು ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಿ, ಬಟ್ ಈ ಥರ ಎಲ್ಲ ಹಿಟ್ಟುಗಳನ್ನ ಮಿಕ್ಸ್ ಮಾಡಿದಾಗ, ತರಕಾರಿಗಳನ್ನ ಹಾಕ್ಕೊಂಡಾಗ, ಆಮೇಲೆ ಈ ಚಿರೋಟಿ ರವೆ ಹಾಕಿದಾಗ ಅದೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಾಮೂಲಾಗಿ ತಿನ್ನೋದಕ್ಕಿಂತ ಇದು ಒಂಥರ ಡಿಫ್ರೆಂಟ್ ವೆರೈಟಿ ಅಷ್ಟೇ. ನಾನಿಲ್ಲಿ ಸ್ವಲ್ಪ ಅಜ್ವಾಯಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ್ದೆ ರುಬ್ಬುವಾಗ, ಸೊ ಇದರಲ್ಲೂ ಕೂಡ ಸ್ವಲ್ಪ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ ಜೀರ್ಣ ಆಗಲಿಕ್ಕೆ ಚೆನ್ನಾಗಿರುತ್ತೆ, ಏಕೆಂದರೆ ನಾವು ನೈಟ್ ತಿಂತಾಯಿದ್ವಿ ರೊಟ್ಟಿನ, ಹಾಗಾಗಿ ನಾನು ಸ್ವಲ್ಪ ಅಜ್ವಾಯಿನ ಕೂಡ ಬಳಸ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಾಡಿ ಈಗ ನಾನು ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿನೀರು ನಾನು ಏನಕ್ಕೆ ಇಟ್ಟಿದ್ದೆ ಅನ್ನೋದು ಈಗ ಗೊತ್ತಾಯ್ತು ನಿಮಗೆ. ಚೆನ್ನಾಗಿ ಬಿಸಿ ನೀರನ್ನು ಹಾಕಿದಾಗ ಆ ಹಿಟ್ಟೇನಿದೆ ಬೇಗ ನೆನ್ಕೊಳ್ಳುತ್ತೆ. ಆದ ಕಾರಣಕ್ಕೆ ನಾವು ಬಿಸಿ ನೀರನ್ನು ಇದಕ್ಕೆ ಹಿಟ್ಟಿನ ಜೊತೆ ಹಾಕ್ಕೊಂಡು, ತಣ್ಣೀರನ್ನು ಹಾಕ್ಕೊಳ್ಬೋದು, ಪರವಾಗಿಲ್ಲ. ಟೈಮ್ ಇರೋರು, ಟೈಮ್ ಇಲ್ಲದೆ ಇರೋರು ತಣ್ಣೀರನ್ನೇ ಬಳಸ್ಬೋದು. ಟೈಮ್ ಇರೋರು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿದ್ರೆ ಹಿಟ್ಟು ಆದಷ್ಟು ಬೇಗ ಮೆತ್ತಗಾಗುತ್ತೆ. ನಾವು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರಲ್ಲ. ಒಂದು ಅರ್ಧ ಗಂಟೆ ಬಿಸಿನೀರು ಹಾಕಿ ಕಲಿಸಿದಾಗ ಒಂದು ಅರ್ಧ ಗಂಟೆ ಸಾಕಾಗ್ತದೆ. ನೋಡಿ ಇಲ್ಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಸುಲಭ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.